ವೇಟ್ ಲಾಸ್ಗೆ ಓಟ್ ಮೀಲ್ಸ್ ಫುಲ್ ಟ್ರೆಂಡಿ ಆಗಿದೆ. ಆದ್ರೆ ನೀವು ಫ್ಯಾಟ್ ಲಾಸ್ ಮಾಡೋದಕ್ಕೆ ಓಟ್ ಮೀಲ್ಸ್ ಒಳ್ಳೇದಾ ಇಲ್ವಾ, ಓಟ್ ಮೀಲ್ ತಿನ್ನೋದ್ರಿಂದ ನಿಮ್ ಫ್ಯಾಟ್ ಲಾಸ್ಗೆ ಹೆಂಗ್ ಉಪಯೋಗ ಆಗುತ್ತೆ ಅಂತ 3 ರೀಸನ್ ಕೊಡ್ತಾ ಇದ್ದೀನಿ. ವಿಡಿಯೋನ ಸೇವ್ ಮಾಡ್ಕೊಂಡು ಕೊನೆ ತನಕ ನೋಡಿ. ಮೊದಲನೇದಾಗಿ ಓಟ್ಸ್ ತಿನ್ನೋದ್ರಿಂದ ನಿಮ್ಗೆ ಡೈಜೆಷನ್ ಸ್ಲೋ ಆಗುತ್ತೆ. ಏನಕ್ಕೆ ಅಂತಂದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿರೋ ಫೀಲಿಂಗ್ ಇರುತ್ತೆ. ಮಧ್ಯದಲ್ಲಿ ಸ್ನಾಕ್ಸ್ ಮಾಡೋದೆಲ್ಲ ಕಮ್ಮಿ ಆಗುತ್ತೆ. ಎರಡನೇದಾಗಿ ಓಟ್ ಮೀಲ್ ಡೈಜೆಸ್ಟ್ ಆಗಕ್ಕೆ ತುಂಬಾ ಸ್ಲೋ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಎನರ್ಜಿ ಕ್ರಾಶ್ ಇಲ್ಲ ಸ್ಪೈಕ್ ಆಗ್ತಾ ಇಲ್ಲ. ಅದರಿಂದ ನಿಮ್ಗೆ ಕ್ರೇವಿಂಗ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಕ್ರೇವಿಂಗ್ಸ್ ಎಲ್ಲ ನಿಮ್ಗೆ ಕಮ್ಮಿ ಆದ್ರೆ ಸ್ನಾಕಿಂಗ್ ಕಮ್ಮಿ ಆಗುತ್ತೆ. ಸ್ನಾಕಿಂಗ್ ಕಮ್ಮಿ ಆದ್ರೆ ಕ್ಯಾಲರೀಸ್ ಕಮ್ಮಿ ಆಗುತ್ತೆ. ಕ್ಯಾಲರೀಸ್ ಕಮ್ಮಿ ಆದ್ರೆ ನಿಮ್ ಹೊಟ್ಟೆ ಎಲ್ಲ ಕಮ್ಮಿ ಆಗುತ್ತೆ. ಕೊನೆಯದಾಗಿ ಇದರಲ್ಲಿ ಕ್ಯಾಲರೀಸ್ ತುಂಬಾ ಮತ್ತೆ ಪೋರ್ಷನ್ ನ ಮೆಜರ್ ಮಾಡೋದಕ್ಕೂ ತುಂಬಾ ಈಸಿ. ಇದರಿಂದ ಒಂದು ಡೆಫಿಸಿಟ್ ಡಯಟ್ ಅಲ್ಲಿ ಇರೋದಕ್ಕೆ ತುಂಬಾ ಈಸಿ ಆಗುತ್ತೆ. ಬರೀ ಓಟ್ ಮೀಲ್ ತಿನ್ನೋದ್ರಿಂದ ಏನು ಮ್ಯಾಜಿಕ್ ಆಗ್ತಾ ಇಲ್ಲ. ಕ್ಯಾಲರೀಸ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಷ್ಟೇ. ಓಟ್ಸ್ ಅಲ್ಲಿ ಅಷ್ಟೊಂದು ನ್ಯೂಟ್ರಿಯೆಂಟ್ ಸಿಕ್ತಿಲ್ಲ ಅಂತಂದ್ರೂ ನೀವು ಇದಕ್ಕೆ ಸ್ವಲ್ಪ ಹಣ್ಣುಗಳನ್ನ ಆಡ್ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ಸ್ವಲ್ಪ ಸೀಡ್ಸ್ ನ ಆಡ್ ಮಾಡ್ಕೊಂಡು ತಿನ್ಬಹುದು. ಓಟ್ ಮೀಲ್ ಏನ್ ಮ್ಯಾಜಿಕ್ ಮೀಲ್ ಅಲ್ಲ. ಕ್ಯಾಲರಿ ಡೆಫಿಸಿಟ್ ಡಯಟ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಬಟ್ ಇದು ನಿಮ್ ರುಟೀನ್ ಗೆ ಸೂಟ್ ಆಗಿಲ್ಲ, ಫಿಟ್ ಆಗಿಲ್ಲ ಅಂತಂದ್ರೆ ಹೋಮ್ ಕುಕ್ ಫುಡ್ಸ್ ನ ನೀವು ತಿನ್ಕೊಂಡು ಸಣ್ಣ ಆಗ್ಬಹುದು.